ನಮ್ಮ ದೇಹದಲ್ಲಿ ಸಪ್ತಧಾತುಗಳು ಇವೆ. ಈ ಸಪ್ತಧಾತುಗಳು ಏನು ಮಾಡುತ್ತೆ ಅಂದರೆ, ಬೇರೆ ಯಾವುದಾದ್ರೂ ಒಂದು ಧಾತು ನಷ್ಟ ಆದರೆ ಈ ಎಲ್ಲ ಸಪ್ತಧಾತುಗಳು ಕೂಡ ನಷ್ಟ ಆಗುತ್ತೆ. ಅಂದರೆ ಆ ಸಪ್ತಧಾತು ಯಾವುದು ನಾಶವಾಗಿರುತ್ತೆ ಅದನ್ನೇ ಅದು ಉತ್ಪತ್ತಿ ಮಾಡುತ್ತೆ ಎಲ್ಲ ಸೇರಿಕೊಂಡು. ಈ 7 ಶಕ್ತಿಗಳು ನಮ್ಮ ದೇಹದಲ್ಲಿ ಸಮನಾಗಿರಬೇಕು. ಒಂದು ಶಕ್ತಿ ಜಾಸ್ತಿ ಆದರೆ ಎಲ್ಲ ಶಕ್ತಿ ಜಾಸ್ತಿ ಆಗುತ್ತೆ, ಒಂದು ಶಕ್ತಿ ಕಡಿಮೆ ಆದರೆ ಎಲ್ಲ ಶಕ್ತಿ ಕಡಿಮೆ ಆಗುತ್ತೆ. ಈಗ ರಕ್ತ ನಾಶ ಮಾಡಿಕೊಂಡ್ರೆ, ನೀವು ರಕ್ತ ನಾಶ ಮಾಡಿಕೊಂಡ್ರೆ ಏನಾಗುತ್ತೆ, ಉಳಿದ ಆ ಸಪ್ತಧಾತುಗಳಿರ್ತಾವಲ್ಲ ಅವು ರಕ್ತವನ್ನು ಉತ್ಪತ್ತಿ ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ. ಆ ಸಂದರ್ಭದಲ್ಲಿ ಬೇರೆ ಸಪ್ತಧಾತುಗಳು ಖರ್ಚಾಗುತ್ತೆ, ಕಡಿಮೆ ಆಗುತ್ತೆ, ಅವು ನಾಶ ಆಗುತ್ತೆ. ಈಗ ನೀವು ಮಾಂಸಖಂಡಗಳನ್ನು ಕೆಟ್ಟು ಹೋಗುವಂಥ ನಾಶವಾಗುವಂಥ ಕೆಲಸ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಆವಾಗ ಸಪ್ತಧಾತುಗಳೆಲ್ಲ ಸೇರಿ ಮಾಂಸಖಂಡಗಳನ್ನು ಉತ್ಪತ್ತಿ ಮಾಡುತ್ತೆ ಮತ್ತು ರೀಶೇಪ್ ಮಾಡುತ್ತೆ. ನೀವು ಕೊಬ್ಬನ್ನು ನಾಶ ಮಾಡಿಕೊಂಡ್ರಿ ಅಂತ ಇಟ್ಕೊಳ್ಳಿ, ಉಳಿದ ಎಲ್ಲ ಸಪ್ತಧಾತುಗಳು ಏನು ಮಾಡುತ್ತೆ, ಕೊಬ್ಬನ್ನು ಉತ್ಪತ್ತಿ ಮಾಡಿ ಬ್ಯಾಲೆನ್ಸ್ ಮಾಡುತ್ತೆ. ನೀವು ಮೂಳೆ ನಾಶ ಆಗುವಂಥ ಕೆಲಸ ಮಾಡಿದಿರಿ ಅಂತ ಇಟ್ಕೊಳ್ಳಿ, ಆವಾಗ ಸಪ್ತಧಾತುಗಳು ಏನು ಮಾಡ್ತವೆ, ಮೂಳೆಯನ್ನು ರಿಪೇರಿ ಮಾಡಿ ರೆಡಿ ಮಾಡಿ ಮೂಳೆ ಉತ್ಪತ್ತಿ ಮಾಡಿ ಮೂಳೆಯಲ್ಲಿರ್ತಕ್ಕಂಥ ಶಕ್ತಿಯನ್ನು ಬ್ಯಾಲೆನ್ಸ್ ಮಾಡ್ತವೆ. ಈಗ ಮಜ್ಜೆ ಇರುತ್ತೆ, ಮಜ್ಜೆ ಅಂದರೆ ಬೋನ್ ಮ್ಯಾರೋ, ಅದು ನಾಶವಾಗುವಂಥ ಕೆಲಸವನ್ನು ನೀವು ಮಾಡಿದಿರಿ ಅಂತ ಇಟ್ಕೊಳ್ಳಿ, ಆವಾಗ ಉಳಿದ ಸಪ್ತಧಾತುಗಳು ಬೋನ್ ಮ್ಯಾರೋವನ್ನು ಮತ್ತು ಬೋನ್ ಮ್ಯಾರೋವನ್ನು ರಿಪೇರಿ ಮಾಡಿ ಮತ್ತು ರೀಅಬ್ಸಾರ್ಷನ್ ರೀಸೈಕಲ್ ಮಾಡಿ ಬ್ಯಾಲೆನ್ಸ್ ಮಾಡ್ತವೆ. ಸೊ ನೀವು ಅತಿಯಾಗಿ ವೀರ್ಯನಾಶ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಆ ಉಳಿದ ಸಪ್ತಧಾತುಗಳೆಲ್ಲ ಏನು ಮಾಡ್ತವೆ, ಆ ವೀರ್ಯವನ್ನು ಉತ್ಪತ್ತಿ ಮಾಡಿ ಬ್ಯಾಲೆನ್ಸ್ ಮಾಡ್ತವೆ. ಆ ಸಮಯದಲ್ಲಿ ಸಪ್ತಧಾತುಗಳು ನಾಶ ಆಗ್ತವೆ. ಒಟ್ಟು ನಮ್ಮ ದೇಹದಲ್ಲಿ ಸಪ್ತಧಾತುಗಳು ಬ್ಯಾಲೆನ್ಸ್ ಆಗಿರ್ತವೆ. ಒಂದು ಕಡಿಮೆ ಆದರೆ ಇನ್ನು ಉಳಿದ 6 ಏನು ಮಾಡ್ತವೆ, ಅದನ್ನು ರೆಡಿ ಮಾಡ್ತವೆ. ಅದಕ್ಕೆ ಸಪ್ತಧಾತುಗಳನ್ನು ಜಾಸ್ತಿ ಮಾಡ್ತಾ ಹೋದರೆ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಸಪ್ತಧಾತುಗಳು ನಾಶವನ್ನು ಮಾಡ್ಕೊತ ಹೋದರೆ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಸಪ್ತಧಾತುಗಳು ಅಂದರೆ ಲಾಲಾರಸ, ರಕ್ತ, ಮಾಂಸ, ಕೊಬ್ಬು, ಮೂಳೆ, ಮಜ್ಜೆ, ವೀರ್ಯ, ಇವು 7 ನಮ್ಮ ದೇಹದ ಶಕ್ತಿಗಳು. 7 ಎಲಿಮೆಂಟ್ಸ್, 7 ಟಿಶ್ಯೂಸ್. ಈ 7 ಅದ್ಭುತ ಶಕ್ತಿಗಳು ನಮ್ಮ ದೇಹದಲ್ಲಿ ಕೆಲಸ ಮಾಡ್ತಾ ಇರುತ್ತೆ ದೈಹಿಕ ಶಕ್ತಿಯಾಗಿ. ಈ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅಂಗಾಂಗಗಳು ತಮಗೆ ಎಷ್ಟು ಬೇಕೋ ಅಷ್ಟು ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅಂಗಾಂಗಗಳು ಕೆಲಸ ಮಾಡ್ತಾ ಇರ್ತವೆ. ಈ ಒಂದು ಎಲ್ಲ ಚಟುವಟಿಕೆಯನ್ನು ನಮ್ಮ ಮೆದುಳು ಮಾಡ್ತಾ ಇರುತ್ತೆ. ಮೆದುಳು ಏನೇ ಕೆಲಸ ಮಾಡಿದರೂ ಪಂಚೇಂದ್ರಿಯಗಳ ಆಜ್ಞೆಯಂತೆ ಮಾಡುತ್ತೆ. ಮೆದುಳಿಗೆ ಯಾವುದೇ ಸ್ವಂತ ಶಕ್ತಿ ಇಲ್ಲ, ಸ್ವಂತ ಬುದ್ಧಿ ಇಲ್ಲ, ಸ್ವಂತ ಅದಕ್ಕೆ ಅರಿವಿಲ್ಲ. ಪಂಚೇಂದ್ರಿಯಗಳ ಮುಖಾಂತರ ಏನು ನಾವು ಅದಕ್ಕೆ ಸಿಗ್ನಲ್ ಕೊಡ್ತೀವಿ ಅದ್ರ ಪ್ರಕಾರ ಅದು ಕೆಲಸ ಮಾಡುತ್ತೆ.